ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ದೇಶದ ಪ್ರಸಿದ್ಧ ಕ್ರಿಶ್ಚಿಯನ್ ನಟ ನಟಿಯರು ಯಾರು? ಬೇರೆ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆದವರೆಷ್ಟು? ಈ ಪಟ್ಟಿಯಲ್ಲಿ ಕನ್ನಡದ ಯಾವೆಲ್ಲ ನಟ ನಟಿಯರಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಸಮಂತಾ ರುತ್ ಪ್ರಭು ದಕ್ಷಿಣ ಭಾರತದ ಪ್ರಸಿದ್ಧ ಮತ್ತು ಬಹುಬೇಡಿಕೆಯ ನಟಿಯರಲ್ಲಿ ಒಬ್ಬರಾಗಿರೋ ಸಮಂತಾ ರುತ್ ಪ್ರಭು ಹುಟ್ಟಿದ್ದು ಚೆನ್ನೈ ಮೂಲದ ಕ್ರಿಶ್ಚಿಯನ್ ಕುಟುಂಬದಲ್ಲಿ. ಎರಿಕಾ ಫರ್ನಾಂಡಿಸ್ ಕನ್ನಡದ ನಿನ್ನಿಂದಲೇ ಬುಗುರಿ ಮುಂತಾದ ಸಿನಿಮಾಗಳಲ್ಲಿ ನಟಿಸಿರೋ ಎರಿಕಾ ಫರ್ನಾಂಡಿಸ್ ಕ್ರಿಶ್ಚಿಯನ್ ಸಮುದಾಯದವರು. ಜಾನಿ ಲಿವರ್ ದೇಶ ಕಂಡ ಶ್ರೇಷ್ಠ ಹಾಸ್ಯ ನಟರಲ್ಲಿ ಒಬ್ಬರಾಗಿರೋ ಜಾನಿ ಲಿವರ್ ಹುಟ್ಟಿದ್ದು ಆಂಧ್ರ ಪ್ರದೇಶದ ಕ್ರಿಶ್ಚಿಯನ್ ಕುಟುಂಬದಲ್ಲಿ. ಇವರು ಕನ್ನಡದ ಗರಾ ಸಿನಿಮಾದಲ್ಲೂ ನಟಿಸಿದ್ದಾರೆ. ಸೋನಲ್ ಮಾಂತೇರೋ ಕನ್ನಡ ಮತ್ತು ತುಳು ಸಿನಿಮಾಗಳಲ್ಲಿ ನಟಿಸಿರೋ ಸೋನಲ್ ಮಾಂತೇರೋ ಹುಟ್ಟಿದ್ದು ಮಂಗಳೂರು ಮೂಲದ ಕ್ರಿಶ್ಚಿಯನ್ ಕುಟುಂಬದಲ್ಲಿ. ಮೋಹಿನಿ 90ರ ದಶಕದ ಪ್ರಸಿದ್ಧ ನಟಿ ಮೋಹಿನಿ ಅಥವಾ ಮಹಾಲಕ್ಷ್ಮಿ ಶ್ರೀನಿವಾಸನ್ ಹುಟ್ಟಿದ್ದು ಹಿಂದೂ ಬ್ರಾಹ್ಮಣ ಕುಟುಂಬದಲ್ಲಿ. 2006ರಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡ್ರು. ವಿಜಯ್ ತಮಿಳಿನ ಪ್ರಸಿದ್ಧ ನಟ, ದಳಪತಿ ಖ್ಯಾತಿಯ ವಿಜಯ್ ಕ್ರಿಶ್ಚಿಯನ್ ಧರ್ಮದವರು. ಇವರ ಪೂರ್ತಿ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್. ರಾಚೆಲ್ ಡೇವಿಡ್ ಲವ್ ಮಾಕ್ಟೇಲ್ 2 ಸೇರಿದಂತೆ ಕನ್ನಡ ಮತ್ತು ಮಲಯಾಳಂನ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿರೋ ರಾಚೆಲ್ ಡೇವಿಡ್ ಹುಟ್ಟಿದ್ದು ಕ್ರಿಶ್ಚಿಯನ್ ಕುಟುಂಬದಲ್ಲಿ. ಮೀರಾ ಜಾಸ್ಮಿನ್ ಕನ್ನಡದ ಮೌರ್ಯ ಅರಸು ಸೇರಿದಂತೆ ತಮಿಳು, ತೆಲುಗು, ಮಲಯಾಳಂನ ಸಿನಿಮಾಗಳಲ್ಲಿ ನಟಿಸಿರೋ ಮೀರಾ ಜಾಸ್ಮಿನ್ ಹುಟ್ಟಿದ್ದು ಕೇರಳದ ಕ್ರಿಶ್ಚಿಯನ್ ಕುಟುಂಬದಲ್ಲಿ. ಇವರ ನಿಜ ನಾಮ ಜಾಸ್ಮಿನ್ ಮೇರಿ ಜೋಸೆಫ್. ಚಿಯಾನ್ ವಿಕ್ರಮ್ ತಮಿಳಿನ ಪ್ರಸಿದ್ಧ ನಟ ಚಿಯಾನ್ ವಿಕ್ರಮ್ರ ತಂದೆ ಕ್ರಿಶ್ಚಿಯನ್, ತಾಯಿ ಹಿಂದೂ. ವಿಕ್ರಮ್ರ ನಿಜ ಹೆಸರು ಕೆನಡಿ ಜಾನ್ ವಿಕ್ಟರ್. ಜೆನಿಲಿಯಾ ಡಿಸೋಜಾ ಕನ್ನಡದ ಸತ್ಯ ಇನ್ ಲವ್, ಜೂನಿಯರ್ ಮುಂತಾದ ಸಿನಿಮಾಗಳಲ್ಲಿ ನಟಿಸಿರೋ ಜೆನಿಲಿಯಾ ಡಿಸೋಜಾ ಹುಟ್ಟಿದ್ದು ಮಂಗಳೂರಿನ ಕ್ರಿಶ್ಚಿಯನ್ ಕುಟುಂಬದಲ್ಲಿ. ಇವರು ಹಿಂದೂ ಧರ್ಮದ ರಿತೇಶ್ ದೇಶ್ಮುಖ್ರನ್ನ ಮದುವೆಯಾಗಿದ್ದಾರೆ. ಜಯಸುಧಾ ಕನ್ನಡದ ಕೆಲವೊಂದು ಸೇರಿದಂತೆ ತೆಲುಗು, ತಮಿಳಿನ ಹಲವು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋ ಜಯಸುಧಾ ಹುಟ್ಟಿದ್ದು ಹಿಂದೂ ಕುಟುಂಬದಲ್ಲಿ. 2001ರಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆದ್ರು. ಓವಿಯಾ ಕನ್ನಡ, ಮಲಯಾಳಂ ಮತ್ತು ತಮಿಳು ಸಿನಿಮಾಗಳಲ್ಲಿ ನಟಿಸಿರೋ ಓವಿಯಾ ಹುಟ್ಟಿದ್ದು ಕೇರಳದ ಕ್ರಿಶ್ಚಿಯನ್ ಕುಟುಂಬದಲ್ಲಿ. ಇವರ ನಿಜ ಹೆಸರು ಹೆಲೆನ್ ನೆಲ್ಸನ್. ಸಾಧು ಕೋಕಿಲ ಮತ್ತು ಲಯೇಂದ್ರ ಕನ್ನಡದ ಪ್ರಸಿದ್ಧ ಹಾಸ್ಯ ನಟ ಸಾಧು ಕೋಕಿಲ ಕ್ರಿಶ್ಚಿಯನ್ ಸಮುದಾಯದವರು. ಇವರ ನಿಜ ಹೆಸರು ಸಹಾಯಶೀಲನ್. ಸಹೋದರ ಲಯೇಂದ್ರ ಕೂಡ ಕ್ರಿಶ್ಚಿಯನ್. ನಯನತಾರಾ ದಕ್ಷಿಣ ಭಾರತದ ಪ್ರಸಿದ್ಧ ಮತ್ತು ಬಹುಬೇಡಿಕೆಯ ನಟಿಯರಲ್ಲಿ ಒಬ್ಬರಾಗಿರೋ ನಯನತಾರ ಹುಟ್ಟಿದ್ದು ಕ್ರಿಶ್ಚಿಯನ್ ಧರ್ಮದಲ್ಲಿ. ಇವರ ನಿಜ ಹೆಸರು ಡಯಾನಾ ಮರಿಯಂ ಕುರಿಯನ್. ಇವರು 2011ರಲ್ಲಿ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡ್ರು. ಬೇಬಿ ಶಾಮಿಲಿ ಮತ್ತು ಬೇಬಿ ಶಾಲಿನಿ 90ರ ದಶಕದ ಪ್ರಸಿದ್ಧ ಬಾಲನಟಿ ಬೇಬಿ ಶಾಮಿಲಿ ಹುಟ್ಟಿದ್ದು ಕೇರಳದ ಕ್ರಿಶ್ಚಿಯನ್ ಕುಟುಂಬದಲ್ಲಿ. ಇವರ ಸಹೋದರಿ ಬೇಬಿ ಶಾಲಿನಿ ಕೂಡ ಕ್ರಿಶ್ಚಿಯನ್. ಇಂಥ ಬೇಬಿ ಶಾಲಿನಿ ನಟ ಅಜಿತ್ರ ಪತ್ನಿ ಅನ್ನೋದು ಗಮನಾರ್ಹ. ರೆಬಾ ಮೋನಿಕಾ ಜಾನ್ ಕನ್ನಡದ ರತ್ನನ್ ಪ್ರಪಂಚ ಸೇರಿದಂತೆ ಬೇರೆ ಭಾಷೆಯ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ರೆಬಾ ಮೋನಿಕಾ ಜಾನ್ ಬೆಂಗಳೂರು ಮೂಲದ ಕ್ರಿಶ್ಚಿಯನ್ ಕುಟುಂಬದವರು. ಶೈನ್ ಟಾಮ್ ಚಾಕೋ ಕನ್ನಡದ ಮಾರ್ಕ್ ಸಿನಿಮಾದಲ್ಲಿ ನಟಿಸಿರೋ ಮಲಯಾಳಂ ನಟ ಶೈನ್ ಟಾಮ್ ಚಾಕೋದು ಕ್ರಿಶ್ಚಿಯನ್ ಸಮುದಾಯ. ಮೇಘನಾ ರಾಜ್ ಕನ್ನಡ, ತೆಲುಗು, ತಮಿಳು ಸಿನಿಮಾಗಳಲ್ಲಿ ನಟಿಸಿರೋ ಮೇಘನಾ ರಾಜ್ರ ತಾಯಿ ಕ್ರಿಶ್ಚಿಯನ್, ತಂದೆ ಹಿಂದೂ. ಮೇಘನಾ ರಾಜ್ ಎರಡೂ ಧರ್ಮವನ್ನ ಫಾಲೋ ಮಾಡ್ತಾರೆ. ಕ್ಯಾಥರಿನ್ ಟ್ರೆಸಾ ಕನ್ನಡದ ಗಾಡ್ ಫಾದರ್, ಶಂಕರ್ IPS ಮುಂತಾದ ಸಿನಿಮಾಗಳಲ್ಲಿ ನಟಿಸಿರೋ ಕ್ಯಾಥರಿನ್ ಟ್ರೆಸಾ ಹುಟ್ಟಿದ್ದು ಕ್ರಿಶ್ಚಿಯನ್ ಕುಟುಂಬದಲ್ಲಿ. ಮಹಾಲಕ್ಷ್ಮಿ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟಿಯಾಗಿದ್ದ ಮಹಾಲಕ್ಷ್ಮಿ ಹುಟ್ಟಿದ್ದು ಹಿಂದೂ ಧರ್ಮದಲ್ಲಿ. ಬಳಿಕ ಕ್ರಿಶ್ಚಿಯನ್ಗೆ ಮತಾಂತರಗೊಂಡ್ರು. ತಾನು ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಧೈರ್ಯದಿಂದ ಹೇಳಿಕೊಳ್ತೀನಿ ಅಂತಾರೆ ಮಹಾಲಕ್ಷ್ಮಿ. ಟೈಗರ್ ಪ್ರಭಾಕರ್ ಮತ್ತು ವಿನೋದ್ ಪ್ರಭಾಕರ್ ಕನ್ನಡದ ಪ್ರಸಿದ್ಧ ನಟ ಟೈಗರ್ ಪ್ರಭಾಕರ್ ಮತ್ತು ಪುತ್ರ ವಿನೋದ್ ಪ್ರಭಾಕರ್ ಕ್ರಿಶ್ಚಿಯನ್ ಸಮುದಾಯದವರು. ಅನು ಇಮ್ಯಾನ್ಯುಯಲ್ ತೆಲುಗು, ತಮಿಳು, ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಿರೋ ಅನು ಇಮ್ಯಾನ್ಯುಯಲ್ ಕ್ರಿಶ್ಚಿಯನ್ ಧರ್ಮದವರು. ಹುಟ್ಟಿದ್ದು ಅಮೆರಿಕದಲ್ಲಿ. ಅಮಲಾ ಪೌಲ್ ಕನ್ನಡದ ಹೆಬ್ಬುಲಿ ಸೇರಿದಂತೆ ತಮಿಳು, ಮಲಯಾಳಂ, ತೆಲುಗಿನ ಹಲವು
ಸಿನಿಮಾಗಳಲ್ಲಿ ನಟಿಸಿರೋ ಅಮಲಾ ಪೌಲ್ ಹುಟ್ಟಿದ್ದು ಕೇರಳದ ಕ್ರಿಶ್ಚಿಯನ್ ಕುಟುಂಬದಲ್ಲಿ. ನಗ್ಮಾ 90ರ ದಶಕದ ಪ್ರಸಿದ್ಧ ನಟಿ ನಗ್ಮಾರ ತಂದೆ ಹಿಂದೂ, ತಾಯಿ ಮುಸ್ಲಿಂ. ಆದ್ರೆ ನಗ್ಮಾ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ. ಇವರ ನಿಜ ಹೆಸರು ನಂದಿತಾ. ನೆವಿನ್ ಪೌಲಿ ಪ್ರೇಮಂ ಸಿನಿಮಾ ಖ್ಯಾತಿಯ ಮಲಯಾಳಂನ ಪ್ರಸಿದ್ಧ ನಟ ನೆವಿನ್ ಪೌಲಿ ಕ್ರಿಶ್ಚಿಯನ್ ಧರ್ಮವನ್ನ ಫಾಲೋ ಮಾಡ್ತಾರೆ. ಮಡೋನ್ನಾ ಸೆಬಾಸ್ಟಿನ್ ಕನ್ನಡದ ಕೋಟಿಗೊಬ್ಬ 3 ಸೇರಿದಂತೆ ಬೇರೆ ಭಾಷೆಯ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ಮಡೋನ್ನಾ ಸೆಬಾಸ್ಟಿನ್ ಕೇರಳದ ಕ್ರಿಶ್ಚಿಯನ್ ಕುಟುಂಬದವರು. ರೆಜಿನಾ ಕಸಾಂಡ್ರಾ ದಕ್ಷಿಣ ಭಾರತದ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ರೆಜಿನಾ ಕಸಾಂಡ್ರಾ ಹುಟ್ಟಿದ್ದು ಚೆನ್ನೈನ ಕ್ರಿಶ್ಚಿಯನ್ ಕುಟುಂಬದಲ್ಲಿ. ಫ್ರೀಡಾ ಪಿಂಟೋ ಸ್ಲಮ್ ಡಾಗ್ ಮಿಲೇನಿಯರ್ ಸಿನಿಮಾ ಖ್ಯಾತಿಯ ಫ್ರೀಡಾ ಪಿಂಟೋ ಕ್ರಿಶ್ಚಿಯನ್ ಸಮುದಾಯದವರು. ಜಾನ್ ಅಬ್ರಾಹಂ ಬಾಲಿವುಡ್ ನಟ ಜಾನ್ ಅಬ್ರಾಹಂರ ತಂದೆ ಕೇರಳ ಮೂಲದ ಕ್ರಿಶ್ಚಿಯನ್, ತಾಯಿ ಪಾರ್ಸಿ ಸಮುದಾಯದವರು. ಆದ್ರೆ ಜಾನ್ ಅಬ್ರಾಹಂ ಯಾವುದೇ ಧರ್ಮವನ್ನ ಫಾಲೋ ಮಾಡಲ್ಲ. ಆಮಿ ಜಾಕ್ಸನ್ ಕನ್ನಡದ ದಿ ವಿಲನ್ ಸೇರಿದಂತೆ ತಮಿಳು, ತೆಲುಗು, ಹಿಂದಿ ಸಿನಿಮಾಗಳಲ್ಲಿ ನಟಿಸಿರೋ ಆಮಿ ಜಾಕ್ಸನ್ ಕ್ರಿಶ್ಚಿಯನ್ ಸಮುದಾಯ. ಕತ್ರಿನಾ ಕೈಫ್ ಬಾಲಿವುಡ್ನ ಪ್ರಸಿದ್ಧ ನಟಿಯರಲ್ಲಿ ಒಬ್ಬರಾಗಿರೋ ಕತ್ರಿನಾ ಕೈಫ್ರ ತಾಯಿ ಕ್ರಿಶ್ಚಿಯನ್, ತಂದೆ ಮುಸ್ಲಿಂ. ಇವರ ನಿಜ ಹೆಸರು ಕತ್ರಿನಾ ಟಾರ್ಕುಟಿ. ಮೋನಿಕಾ ಕನ್ನಡದ ಕೆಲವೊಂದು, ತಮಿಳಿನ ಹಲವು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋ ನಟಿ ಮೋನಿಕಾರ ತಾಯಿ ಕ್ರಿಶ್ಚಿಯನ್, ತಂದೆ ಹಿಂದೂ. ಆದ್ರೆ ಮೋನಿಕಾ ಮುಸ್ಲಿಂ ಧರ್ಮಕ್ಕೆ ಮತಾಂತರವಾಗಿ ತಮ್ಮ ಹೆಸರನ್ನ ಎಂಜಿ ರಹೀಮಾ ಅಂತ ಬದಲಾಯಿಸಿಕೊಂಡಿದ್ದಾರೆ. ವಿಜಯ್ ಆಂಟನಿ ತಮಿಳು ನಟ, ಹಿನ್ನೆಲೆ ಗಾಯಕ ವಿಜಯ್ ಆಂಟನಿ ಕ್ರಿಶ್ಚಿಯನ್ ಸಮುದಾಯದವರು. ಇವರ ನಿಜ ಹೆಸರು ಫ್ರಾನ್ಸಿಸ್ ಆಂಟನಿ ಸಿರಿಲ್ ರಾಜಾ. ಇಲಿಯಾನಾ ಡಿ ಕ್ರೂಸ್ ಹಿಂದಿ, ತೆಲುಗು, ತಮಿಳು ಸಿನಿಮಾಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ಳೋ ಇಲಿಯಾನಾ ಡಿ ಕ್ರೂಸ್ ರ ತಂದೆ ಕ್ರಿಶ್ಚಿಯನ್, ತಾಯಿ ಮುಸ್ಲಿಂ. ಆದ್ರೆ ಇಲಿಯಾನಾ ನಾಸ್ತಿಕರಾಗಿದ್ದಾರೆ, ಅಂದ್ರೆ ಯಾವ ಧರ್ಮವನ್ನ ಫಾಲೋ ಮಾಡಲ್ಲ. ಅನಿಶಾ ಆಂಬ್ರೋಸ್ ಕನ್ನಡದ ಕರ್ವಾ, ಎ ಸೆಕೆಂಡ್ ಹ್ಯಾಂಡ್ ಹಸ್ಬೆಂಡ್ ಸೇರಿದಂತೆ ತಮಿಳು, ತೆಲುಗು ಸಿನಿಮಾಗಳಲ್ಲಿ ನಟಿಸಿರೋ ಅನಿಶಾ ಆಂಬ್ರೋಸ್ ಕ್ರಿಶ್ಚಿಯನ್ ಸಮುದಾಯ. ನಿವೇತಾ ಥಾಮಸ್ ತೆಲುಗು, ತಮಿಳು, ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಿರೋ ನಿವೇತಾ ಥಾಮಸ್ ಹುಟ್ಟಿದ್ದು ಕ್ರಿಶ್ಚಿಯನ್ ಕುಟುಂಬದಲ್ಲಿ. ರೆಮೋ ಡಿಸೋಜಾ ಪ್ರಸಿದ್ಧ ಡ್ಯಾನ್ಸರ್, ಕೊರಿಯೋಗ್ರಾಫರ್, ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ರೆಮೋ ಡಿಸೋಜಾ ಹುಟ್ಟಿದ್ದು ಹಿಂದೂ ಕುಟುಂಬದಲ್ಲಿ. ಬಳಿಕ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡ್ರು. ಆಂಡ್ರಿಯಾ ಜೆರೆಮಿಯಾ ತಮಿಳಿನ ಹಲವು ಮತ್ತು ಬೇರೆ ಭಾಷೆಗಳ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿರೋ ಆಂಡ್ರಿಯಾ ಜೆರೆಮಿಯಾ ಕ್ರಿಶ್ಚಿಯನ್ ಧರ್ಮವನ್ನ ಫಾಲೋ ಮಾಡ್ತಾರೆ. ಮಿಯಾ ಜಾರ್ಜ್ ಮಲಯಾಳಂ ಮತ್ತು ತಮಿಳು ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳೋ ಮಿಯಾ ಜಾರ್ಜ್ ಹುಟ್ಟಿದ್ದು ಕ್ರಿಶ್ಚಿಯನ್ ಕುಟುಂಬದಲ್ಲಿ. ಅಸಿನ್ ಘಜಿನಿ ಸಿನಿಮಾ ಖ್ಯಾತಿಯ ಅಸಿನ್ ಹುಟ್ಟಿದ್ದು ಕೇರಳದ ಕ್ರಿಶ್ಚಿಯನ್ ಕುಟುಂಬದಲ್ಲಿ. ಇವರು ಹಿಂದೂ ಧರ್ಮದ ರಾಹುಲ್ ಶರ್ಮಾರನ್ನ ಮದುವೆಯಾಗಿದ್ದಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ದೇಶದ ಪ್ರಸಿದ್ಧ ಕ್ರಿಶ್ಚಿಯನ್ ನಟ ನಟಿಯರು ಯಾರು, ಬೇರೆ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆದವರೆಷ್ಟು, ಈ ಪಟ್ಟಿಯಲ್ಲಿ ಕನ್ನಡದ ಯಾವೆಲ್ಲ ನಟ ನಟಿಯರಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.